ಚಿಕ್ಕಮ್ಮ ಚಿಕ್ಕಮ್ಮ. ಹಾ, ಏನು ದುಡ್ಡಲ್ವಾ? ಎಷ್ಟು ಬೇಕು? 5 10? ಸ್ಟ್ರೈಟ್ಗೆ ಪಾಯಿಂಟ್ಗೆ ಬಂದ್ಬಿಡ್ತೀಯ ಅಲ್ವಾ? ಬಿಸ್ನೆಸ್ ಮಾಡೋರು ಹೀಗೆ ಇರ್ಬೇಕು. ಒಂದ್ 5 ಲಕ್ಷ ಕೊಡು ಚಿಕ್ಕಮ್ಮ. ಈ ಸಲ 10 ರೂಪಾಯಿ ಇಂಟ್ರೆಸ್ಟ್ ಆದ್ರೆ ಕೊಡ್ತೀನಿ. ಎಷ್ಟು ಬೇಕಾದ್ರೂ ಇಸ್ಕೋ, ಮೊದ್ಲು ಹೋಗಿ ದುಡ್ಡು ತಗೊಂಡ್ ಬಾ. ಹಾಗಾದ್ರೆ ಇರು, ಈಗ್ಲೇ ಹೋಗಿ ತಂದ್ಕೊಡ್ತೀನಿ. ಮೊನ್ನೆ 10 ಲಕ್ಷ ಕೊಟ್ಟಿದ್ದೆ, ಇವಾಗ 5 ಲಕ್ಷ ಕೊಡ್ತಾ ಇದ್ದೀನಿ. ಒಟ್ಟು 15 ಲಕ್ಷ ತಗೋ. ಇದನ್ನು ಸೇರಿ 15 ಲಕ್ಷ. ಆಗ್ಲಿ. ತಿಂಗಳು 1 ಲಕ್ಷ ರೂಪಾಯಿ ಬಡ್ಡಿ ಕೊಡ್ಬೇಕು. ಓಕೆ. ಒಟ್ಟು ನಾನು 15 ಲಕ್ಷ ಅಲ್ವಾ ಕೊಟ್ಟಿದ್ದು? ಮೊನ್ನೆ 10, ಇವತ್ತೈದು. ಓ 15. ಡೌಟ್ ಬಂತು, ತಗೊಳ್ಳಿ. ಸ್ವಲ್ಪ ಹೊತ್ತು ಹಿಡ್ಕೊಂಡು ನಿಂತ್ಕೊಳಲ್ವಾ? ನನಗೋಸ್ಕರ ತಂದಿತ್ತಾನೆ. ಎಷ್ಟೊತ್ತು ಅಂತ ಇಟ್ಕೊಂಡಿರ್ಬೇಕು ಸರ್? ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕು. ಸರಿ, ಅದನ್ನ ಕೊಡು. ಇವಾಗ ತಗೊಳ್ಳಿ. ಅದೇನ್ ರಾಜ್ಯ ಅಲ್ಲಿಟ್ಟೆ? ನೀವಿನ್ನು ಸ್ನಾನ ಮಾಡಿಲ್ಲ ಅಲ್ವಾ ಸರ್? ನಾನ್ ನಿಮ್ಮನ್ನ ಮುಟ್ಟೋ ಹಾಗಿಲ್ಲ. ಇವಾಗ ನಿಜ ಹೇಳು. ಅಂದ್ರೆ ನಿಮ್ ನೋಟ ಮತ್ತೆ ನಿಮ್ ಯೋಚನೆ, ನಿಮ್ಮನ್ನ ನೋಡ್ತಿದ್ರೆ ನನಗೆ ಏನೋ ಬೇರೆ ತರ ಅನಿಸ್ತಿದೆ ಸರ್. ಅದಕ್ಕೆ ಈಗ ನಾನ್ ನಿಮ್ಮಿಂದ ಎಷ್ಟು ದೂರ ಇದ್ರೆ ಅಷ್ಟು ಒಳ್ಳೆ. ಯಾಕೆ? ಏನು ಗಂಡ ಹೆಂಡತಿ ದೂರ ಇರ್ಬೇಕು ಅಂತ ಯಾರು ಹೇಳಿದ್ದು? ಆದ್ರೂ ಸರಿ, ನಾನ್ ದೇವಸ್ಥಾನಕ್ಕೆ ಹೋಗ್ಬೇಕಲ್ವಾ ಸರ್? ಈಗ ನೀವ್ ನನ್ನ ಮುಟ್ಟಿದ್ರೆ ನನ್ಗೆ ಏನೋ ಆಗ್ಬಿಟ್ರೆ ನಾನು ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನೋ ಯೋಚನೆ ಹೊರಟೋಗ್ಬಿಡುತ್ತಲ್ಲ. ನಾನು ದೇವಸ್ಥಾನಕ್ಕೆ ಹೋಗದೆ ಇದ್ರೆ ದೇವ್ರಿಗೆ ಕೋಪ ಬಂದ್ಬಿಡ್ಬೋದೇನೋ. ಓ, ಮತ್ತೆ ದೇವತೆ ಇಷ್ಟ ಅಂದವಾಗಿದ್ದಾಗ ಕುಡಿ ಕಳಿಸ್ಬೇಕು ಅಂತ ನನಗೂ ಅನ್ನಿಸ್ಬೇಕಲ್ವಾ? ದೇವಸ್ಥಾನಕ್ಕೆ ತಡವಾಗಿ ಹೋಗೋದು ತಪ್ಪಲ್ವಾ ಸರ್? ಅಷ್ಟಕ್ಕೂ ಗಂಡ ಹೆಂಡತಿ ಜೀವನದಲ್ಲಿ ರೊಮ್ಯಾನ್ಸ್ ಕೂಡ ಒಂದು ಡ್ಯೂಟಿ ಅಂತ ಯಾವಾಗ್ಲೋ ಒಬ್ಬ ಋಷಿ ಹೇಳಿದ್ದ. ಅಷ್ಟಕ್ಕೂ ಗಂಡ ಹೆಂಡತಿ ಮಧ್ಯ ಸರಸ ಅನ್ನೋದನ್ನ ಕ್ಲಾಸಲ್ಲಿ ಹೇಳ್ಕೊಡ್ಬೇಕು, ಡಿಗ್ರಿನೂ ಕೊಡ್ಬೇಕು. ಏ ರಾಜಿ ಜಾಸ್ತಿ ನಗ್ಬೇಡ. ಏನಾಯ್ತು ಸರ್? ಮುತ್ತು ಉದುರೋಗುತ್ತೇನೋ, ಹೆಕ್ಕೊಳ್ಳೋದು ಕಷ್ಟ ಆಗತ್ತಲ್ವಾ? ಸುಮ್ನೆ ಮಸ್ಕ ಹೊಡಿತಾ ಇದ್ದೀರಾ? ಇವಾಗ ಹೋಗ್ತಾ ಇರೋ ದೇವಸ್ಥಾನ ಅಲ್ವಾ, ಅಲ್ಲಿ ಕೂಡ ಕೊಡೋದು ಅದನ್ನೇ ಅಲ್ವಾ? ಸೊ ಹಾಗಾಗಿ ಅದನ್ನ ನಾನೇ ಇಲ್ಲಿ ಕೊಡೋಣ ಅಂತ. ಹಬ್ಬಾ, ನೀನ್ ಈ ರೀತಿ ನಗ್ತಾ ಇದ್ರೆ ನನ್ ಎದೆ ಒಳಗಡೆ ಗಂಟೆ ಬಾರಿಸ್ತಿದೆ. ನಿನಗೆ ಕೇಳಿಸ್ತಿದ್ಯಾ? ಕೇಳಿಸ್ತಿರೋದ್ರಿಂದಾನೆ ನಿಮ್ಮನ್ನ ಪ್ರೀತಿ ಮದ್ವೆ ಮಾಡ್ಕೊಂಡಿದ್ದು. ಶೌರ್ಯ ಸರ್, ಸರ್ ಸರ್ ಏನ್ ಸರ್ ಇದು? ನಾನ್ ಬರ್ಬೇಡಿ ಅಂತ ಇದ್ದೀನಿ ತಾನೆ. ಅರ್ಥ ಆಗಿರೋದಕ್ಕೆ ತಪ್ಕೊಂಡಿದ್ದು. ಏನ್ ಅರ್ಥ ಆಯ್ತು? ಅಷ್ಟು ಅರ್ಥ ಆಗಲ್ವಾ ನಿಂಗೆ? ಕೆಲವೊಂದ್ಸಲ ಎಲ್ಲಾ ಮಾತಿಗೂ ಅರ್ಥನ ಹುಡುಕ್ಬಾರ್ದು ಅಂತ. ನೀನ್ ಬರ್ಬೇಡ ಅಂತ ಹೇಳ್ದೆ, ನಾನ್ ಬಂದ್ಬಿಟ್ಟೆ. ಕರೆಕ್ಟೇ ಅಲ್ವಾ? ನಿಮಗ್ ಹೀಗ ಅರ್ಥ ಆಯ್ತಾ? ಈ ಹುಡುಗಿರ್ನ ಅರ್ಥ ಮಾಡ್ಕೊಳ್ಳೋದೇ ಕಷ್ಟಪ್ಪ. ಅಂಥದ್ರಲ್ಲಿ ನಾನ್ ಎಷ್ಟೊಂದು ಕಷ್ಟಪಟ್ಟು ಅರ್ಥ ಮಾಡ್ಕೋತಾ ಇದ್ದೀನಿ. ಎಲ್ರಿಗಿಂತ ನಾನೇ ಗ್ರೇಟ್ ಅಲ್ವಾ ಹಾಗಾದ್ರೆ? ಈಗ ನೀವ್ ಮತ್ತೆ ಹೀಗೆಲ್ಲ ಮಾಡಿ ನಾನ್ ಮತ್ತೆ ಸ್ನಾನ ಮಾಡ್ಕೊಳ್ಳೋ ಹಾಗೆ ಮಾಡ್ತೀರಾ? ಏನ್ ಪರವಾಗಿಲ್ಲ, ಈಗಷ್ಟೇ ನನ್ನ ವರ್ಕೌಟ್ ಕೂಡ ಆಯ್ತಲ್ವಾ? ಇಬ್ರು ಸೇರಿ ಸ್ನಾನ ಮಾಡೋಣ. ಮೂತಿ ಮೇಲೆ ಒದೆ ಬೀಳುತ್ತೆ. ನನಗ್ ಬೇಕಿರೋದು ಅದೇ ಅಲ್ವಾ? ಶೌರ್ಯ ಸರ್,
ನೀವ್ ನನ್ನ ತುಂಬಾ ಡಿಸ್ಟರ್ಬ್ ಮಾಡ್ತಿದ್ದೀರಾ. ನಾನೀಗ ಒಬ್ಳು ಎಂಡೋಮೆಂಟ್ ಆಫೀಸರ್ ಅನ್ನೋ ವಿಷಯನ ನೀವ್ ಮರಿಬಾರ್ದು. ಏನ್ ಬೇಕು ನಿಮ್ಗೆ? ನನ್ನ ಬಿಟ್ಬಿಡಿ ಪ್ಲೀಸ್. ಪ್ಲೀಸ್ ಪ್ಲೀಸ್ ಡೋರ್ ಓಪನ್ ಮಾಡಿ. ನಿಮಗ್ ದುಡ್ಡು ಬೇಕಂದ್ರೆ ನಾನು ಕೊಡ್ತೀನಿ. ಡೋರ್ ಓಪನ್ ಮಾಡಿ. ನನ್ನ ಬಿಟ್ಟು ಕಳ್ಸಿ. ಅಣ್ಣ ಆ ಹುಡ್ಗಿ ಕರೀತಿದ್ದಾಳೆ ಅಣ್ಣ. ಕೇಳಿಸ್ತಿದೆ ಕಣ. ಏನ್ ಮಾಡೋದಣ್ಣ? ಅವಳು ಕಿರ್ಚಾಡ್ತಾಳೆ ಅರ್ಚಾಡ್ತಾಳೆ ಅಂತ ಬಿಟ್ರೆ ಚಾರು ಮೇಡಮ್ ನಮ್ನ ಮುಖ ಮೂತಿ ಕಿತ್ತೋಗೋ ಮಟ್ಟಿಗೆ ಹೊಡಿತಾರೆ. ಆ ಮಾತ್ನ ತಲೆಯಲ್ಲಿ ಇಟ್ಕೊಂಡು ನಿನ್ ಸುಮ್ನ ಆಡೋ. ನಮ್ ದೊಡ್ಡಪ್ಪಂಗೆ ಏನಾದ್ರೂ ನೀವ್ ಇಲ್ಲಿ ಕರ್ಕೊಂಡ್ ಬಂದಿದ್ದೀರಾ ಅಂತ ಏನಾದ್ರೂ ಗೊತ್ತಾದ್ರೆ ನಿಮ್ ಪ್ರಾಣ ತೆಗೆದು ಬಿಡ್ತಾರೆ. ಮರ್ಯಾದೆಯಿಂದ ಡೋರ್ ಓಪನ್ ಮಾಡಿ. ಅಣ್ಣ ಸಾಯಿಸ್ತೀನಿ ಅಂತ ಹೆದರ್ಸ್ತಿದ್ದಾಳೆ. ಇಷ್ಟೋ ತನಕ ಕಿರ್ಚಾಡದ್ಲು, ನಾವೇನು ಮಾಡ್ಲಿಲ್ಲ. ಇವಾಗ ಹೆದರ್ಸ್ತಿದ್ದಾಳೆ, ಅದು ಕಿವಿಗ್ ಬೀಳ್ತಾ ಇದೆ. ಇನ್ನು ಮುಂದೆ ಎಷ್ಟು ಕಿರ್ಚಾಡ್ತಾಳೋ ನೋಡೋಣ. ನನ್ನನ್ ಕಿಡ್ನಾಪ್ ಮಾಡಿ ಅಂತ ನಿಮ್ಗೆ ಹೇಳಿದ್ ಯಾರು? ನನ್ನನ್ ಕರ್ಕೊಂಡ್ ಬಂದು ಇಲ್ಲಿಗೆ ಹಾಕಿದ್ ಯಾರು? ಡೋರ್ ಓಪನ್ ಮಾಡಿ.